ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ತುಲಾ ರಾಶಿಯವರೇ, ನೋಡುವ ಧೈರ್ಯವಿದ್ದರೆ ಮಾತ್ರ ವಿಡಿಯೋ ನೋಡಿ ಸ್ನೇಹಿತರೆ. ಏಕೆಂದರೆ ಸ್ನೇಹಿತರೆ, ಬರುವ ಈ 2 ದಿನಗಳ ಒಳಗೆ ಒಟ್ಟಿಗೆ 3 ದೊಡ್ಡ ಅಸಂಭವ ಘಟನೆಗಳು ನಡೆಯುತ್ತವೆ. ಇದನ್ನು ನಿರ್ಲಕ್ಷಿಸಿದರೆ ಜೀವನ ಪೂರ್ತಿ ಪಶ್ಚಾತ್ತಾಪ ಪಡುತ್ತೀರಿ. ಸ್ನೇಹಿತರೆ, ಇಂದಿನ ಈ ಘಟನೆಯನ್ನು ನೋಡಿ ನಿಮ್ಮ ಎದೆ ಒಮ್ಮೆಲೆ ನಡುಗುತ್ತದೆ. ವರ್ಷಗಳ ನಂತರ ಇಂತಹ 3 ದೊಡ್ಡ ಅದ್ಭುತ ಪವಾಡಗಳು ನಿಮ್ಮ ಜೀವನದಲ್ಲಿ ನಡೆಯಲಿದೆ. ಅದು ಕಲಿಯುಗದಲ್ಲಿ ಮೊದಲ ಬಾರಿಗೆ ನಿಮ್ಮ ಜನ್ಮ ಕುಂಡಲಿಯಲ್ಲಿ ನಡೆಯಲಿದೆ. ಸ್ನೇಹಿತರೆ, 3 ದೊಡ್ಡ ಭಯಾನಕ ಯೋಗ ರೂಪುಗೊಂಡಿದೆ. ಶುಕ್ರ, ಶನಿ ಮತ್ತು ಮಂಗಳನ ದೆಸೆ ಈಗ ನಿಮ್ಮ ಜನ್ಮ ಕುಂಡಲಿಯಲ್ಲಿ ತುಂಬ ಬಲಶಾಲಿಯಾಗಿದೆ. ನಿಮ್ಮ ಜೀವನದ ಆ ಅತಿ ದೊಡ್ಡ ರಹಸ್ಯಗಳು ಬಹಿರಂಗವಾಗಲಿವೆ. ವರ್ಷಗಳಿಂದ ಕಟ್ಟಿದ್ದ ಗಂಟು ಬಿಚ್ಚುತ್ತದೆ. ಅದನ್ನು ಕೇಳಿದ ಕೂಡಲೇ ನಿಮ್ಮ ಎದೆ ನಡುಗುತ್ತದೆ. ಸ್ನೇಹಿತರೆ, ಇದುವರೆಗೆ ನಿಮಗೆ ತಿಳಿದಿರಲಿಲ್ಲ ಅತಿ ದೊಡ್ಡ ಮತ್ತು ಆಳವಾದ ರಹಸ್ಯ ಬಹಿರಂಗವಾಗಲಿದೆ. ಶನಿದೇವ ಮತ್ತು ತಾಯಿ ಲಕ್ಷ್ಮಿಯ ಕೃಪೆ ನಿಮ್ಮ ಜೀವನದಲ್ಲಿ ಸುರಿಯಲಿದೆ. ಅಪಾರ ಧನ ನಿಮಗೆ ಸಿಗುತ್ತದೆ. ಒಂದು ಕಡೆ ನಿಮ್ಮ ಸುವರ್ಣ ಅವಕಾಶಗಳು ಕಾಯುತ್ತಿವೆ. ಇನ್ನೊಂದು ಕಡೆ ಸ್ನೇಹಿತರೆ, ನಿಮ್ಮ ಜೀವನದ ದೊಡ್ಡ ನ್ಯಾಯ ಈಗ ನಿಮ್ಮ ಜನ್ಮ ಕುಂಡಲಿಯಲ್ಲಿ ಕಂಪನವನ್ನು ಉಂಟು ಮಾಡುತ್ತದೆ. ರಾಹುವಿನ ದೃಷ್ಟಭಾವ ಈಗ ನಿಮ್ಮ ಜೀವನದಿಂದ ಜೀವನ ಪೂರ್ತಿ ಹೊರ ಹೋಗಲಿದೆ. ನೀವು ಕಳೆದ ಸಮಯದಿಂದ ಕಣ್ಣೀರನ್ನು ಒರೆಸಿಕೊಂಡು ಜೀವನ ನಡೆಸುತ್ತಿದ್ದೀರಿ. ನೀವು ಅನುಭವಿಸಿದ ಕಷ್ಟಗಳನ್ನು ಬಹುಶಃ ಯಾರೋ ದುಃಖದ ಈ ಹಾದಿಯಲ್ಲಿ ನಡೆದಿಲ್ಲ ಆಗಿರಬಹುದು. ಈಗ ಸ್ನೇಹಿತರೆ, ಆ ಎಲ್ಲವೂ ಈ ರಾಹುವಿನ ದುಷ್ಟಭಾವದ ಪರಿಣಾಮವಾಗಿತ್ತು. ಅದು ನಿಮ್ಮನ್ನು ಮುಂದೆ ಹೋಗಲು ಬಿಡುತ್ತಿರಲಿಲ್ಲ. ಆದರೆ ಈಗ ತಾಯಿ ಲಕ್ಷ್ಮಿ ಮತ್ತು ಶನಿದೇವ ಒಟ್ಟಿಗೆ ಸೇರಿ ನಿಮ್ಮ ಜೀವನದ ಇತಿಹಾಸವನ್ನು ಹೀಗೆ ಬರೆಯಲಿದ್ದಾರೆ. ಎಲ್ಲ ನಕಾರಾತ್ಮಕ ಕ್ಷಣಗಳು ಒಂದು ಕ್ಷಣದಲ್ಲಿ ದೂರವಾಗುತ್ತವೆ. ಇದು ಒಂದು ಶುಭ ಯೋಗ ನಿಮ್ಮ ಜೀವನದಲ್ಲಿ ಜನ್ಮ ಕುಂಡಲಿಯಲ್ಲಿ ರೂಪುಗೊಳ್ಳಲಿದೆ. ಅದು ನಿಮ್ಮ ಜೀವನವನ್ನು ರಾತ್ರೋರಾತ್ರಿ ವಜ್ರದಂತೆ ಹೊಳೆಯುವಂತೆ ಮಾಡುತ್ತದೆ. ನಿಮ್ಮ ಕಳೆದು ಹೋದ ಗೌರವ ಮತ್ತು ಮರ್ಯಾದೆ ಒಂದೊಂದಾಗಿ ನಿಮಗೆ ಸಿಗಲಿವೆ. ಅಷ್ಟೇ ಅಲ್ಲ, ಈಗ ನಿಮ್ಮ ಜೀವನದಲ್ಲಿ 4 ಅಂತಹ ಒಳ್ಳೆಯ ಸುದ್ದಿಗಳು ಸಿಗಲಿವೆ. ಅವುಗಳನ್ನು ಕೇಳಿ ನಿಮ್ಮ ಶತ್ರುಗಳು ಕೂಡ ಹುಚ್ಚರಾಗುತ್ತಾರೆ. 1000 ವರ್ಷಗಳ ನಂತರ ಇಂತಹ ಬ್ರಹ್ಮಾಂಡದ ಪವಾಡ ನಿಮ್ಮ ಜನ್ಮ ಕುಂಡಲಿಯಲ್ಲಿ ನಡೆಯಲಿದೆ. ಇದನ್ನು ತಮಾಷೆ ಎಂದು ತಪ್ಪಾಗಿ ತಿಳಿದರೆ ಜೀವನ ಪೂರ್ತಿ ಪಶ್ಚಾತ್ತಾಪ ಪಡುತ್ತೀರಿ. ಇದು ಈಗ ನಿಮ್ಮ ಜೀವನದ ಅತಿ ದೊಡ್ಡ ಯಶಸ್ಸಿನ ಪರಿಣಾಮವಾಗಿದೆ. ಇಂತಹ ಶುಭ ಸಂಕೇತ ಮತ್ತು ರಹಸ್ಯದ ಮಾಹಿತಿ ನಿಮಗೆ ಈ 48 ಗಂಟೆಗಳ ಒಳಗೆ ಸಿಗುತ್ತದೆ. ನೀವು ಎಂದು ಕನಸಿನಲ್ಲಿ ಯೋಚಿಸಿದಂತಹದ್ದು ಈ 2 ದಿನಗಳು ನಿಮ್ಮ ಜೀವನದ ಇತಿಹಾಸದ ಪುಟವನ್ನು ತೆರೆದಿವೆ. ಸ್ನೇಹಿತರೆ, ನೀವು ಜೀವನ ಪೂರ್ತಿ ಸುಖ ಐಶ್ವರ್ಯವನ್ನು ಅನುಭವಿಸುವಿರಿ. ಜ್ಯೋತಿಷ್ಯ ರಾಶಿಗಳ ಅಂತಹ ಆಳವಾದ ರಹಸ್ಯ, ಅಂತಹ ಗುಪ್ತ ವಿಷಯ ಇಂದು ನಿಮಗೆ ತಿಳಿಯುತ್ತದೆ. ಅದನ್ನು ಕೇಳಿ ನಿಮ್ಮ ದೇಹವು ನಡುಗುತ್ತದೆ. ಈ ಘಟನೆ ನಿಮ್ಮ ಶತ್ರುಗಳಿಗೂ ಕೂಡ ಆತಂಕವನ್ನುಂಟು ಮಾಡುತ್ತದೆ. ಭೂಮಿಯನ್ನು ಸೀಳಿಕೊಂಡು ಅದೃಷ್ಟದಲ್ಲಿ ಬರೆದಿರುವುದು ನಿಮಗೆ ಸಿಗಲಿದೆ. ಅದನ್ನು ನೀವು ಜೀವನ ಪೂರ್ತಿ ಮರೆಯಲು ಸಾಧ್ಯವಿಲ್ಲ. ಸ್ನೇಹಿತರೆ, ಈ 2 ದಿನಗಳ ಒಳಗೆ ನಿಮ್ಮ ಜೀವನದಲ್ಲಿ ಅಂತಹ ಸಕಾರಾತ್ಮಕ ಬದಲಾವಣೆ ಬರುತ್ತದೆ. ಅದು ನಿಮ್ಮ ಅದೃಷ್ಟವನ್ನು ಬದಲಾಯಿಸುತ್ತದೆ. ಈಗ ಬರುವ ಸಮಯ ಕೇವಲ ನಿಮ್ಮನ್ನು ಕಾಯುತ್ತಿದೆ. ನಿಮ್ಮ ಜಗತ್ತನ್ನು ಒಂದೇ ಹೊಡೆತದಲ್ಲಿ ಬದಲಾಯಿಸುವ ಅವಕಾಶ ಬಂದಿದೆ. ನಿಮ್ಮ ಬಡತನ, ನಿಮ್ಮ ದಾರಿದ್ರ್ಯ ಮತ್ತು ಹಣದ ಕೊರತೆಯನ್ನು ಕ್ಷಣದಲ್ಲಿ ಕೊನೆಗೊಳಿಸುತ್ತದೆ. ಮತ್ತು ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಹಣದ ಭಂಡಾರ ತುಂಬುತ್ತದೆ. ಈ 2 ಶುಭ ದಿನಗಳು ಯೋಗವು ಎಷ್ಟು ಪ್ರಬಲವಾಗಿದೆ ಎಂದರೆ ನಿಮ್ಮ ಎಲ್ಲ ಅಪೂರ್ಣ ಕನಸುಗಳು ಒಂದರ ನಂತರ ಒಂದು ಈಡೇರುತ್ತವೆ. ಈಗ ನಿಮ್ಮ ಕನಸುಗಳು ನೀವು ಹಲವು ವರ್ಷಗಳಿಂದ ಕಂಡ ಎತ್ತರವನ್ನು ಮುಟ್ಟಲಿದ್ದೀರಿ. ಸ್ನೇಹಿತರೆ, ಈ ವಿಡಿಯೋ ನಿಮ್ಮ ಅದೃಷ್ಟದ ಬೀಗವನ್ನು ತೆರೆಯುವ ಕೀಲಿಯಾಗಿದೆ. ಅದನ್ನು ಸ್ವತಃ ತಾಯಿ ಲಕ್ಷ್ಮಿಯೇ ಕೊಟ್ಟಿದ್ದಾರೆ. ಅದು ಕುಬೇರನ ಖಜಾನೆಯ ಬೀಗವನ್ನು ಒಡೆಯುತ್ತದೆ. ಸ್ನೇಹಿತರೆ, ಈಗ ಸ್ವಂತ ವಿಧಾತನೇ ನಿಮ್ಮ ರಕ್ಷಕನಾಗಿದ್ದಾನೆ ಮತ್ತು ನಿಮ್ಮ ಜೀವನದ ಮುಳುಗುತ್ತಿರುವ ದೋಣಿಯನ್ನು ದಡ ಸೇರಿಸಲಿದ್ದಾನೆ. ಈ 2 ದಿನಗಳ ಒಳಗೆ ನಿಮ್ಮ ಅದೃಷ್ಟ ಇತಿಹಾಸ ಬರೆಯುತ್ತದೆ. ಏಕೆಂದರೆ ಸ್ನೇಹಿತರೆ, ಈಗ ತಾಯಿ ಲಕ್ಷ್ಮಿ ನಿಮ್ಮ ಖಜಾನೆಯ ಭಂಡಾರವನ್ನು ತೆರೆದಿದ್ದಾರೆ ಮತ್ತು ಬ್ರಹ್ಮಾಂಡದ ಶಕ್ತಿಗಳು ಕೂಡ ನಿಮ್ಮ ಜನ್ಮ ಕುಂಡಲಿಯಲ್ಲಿ ದೊಡ್ಡ ಯೋಗವನ್ನು ಮಾಡಿದ್ದಾರೆ. ಈಗ ನಿಮ್ಮ ಜೀವನವನ್ನು ಬದಲಾಯಿಸುವುದನ್ನು ಭೂಮಿಯ ಮೇಲೆ ಯಾರೂ ತಡೆಯಲು ಸಾಧ್ಯವಿಲ್ಲ. ಈ 2 ದಿನಗಳು ನಿಮ್ಮ ಜೀವನ ಮತ್ತು ನಿಮ್ಮ ಅದೃಷ್ಟವನ್ನು ಒಟ್ಟಿಗೆ ಬದಲಾಯಿಸುವ ರಾಜಯೋಗ ಮತ್ತು ಸುವರ್ಣ ಸಮಯವಾಗಿದೆ. ಅದು ನಿಮ್ಮ ಬಡತನವನ್ನು ಕ್ಷಣದಲ್ಲಿ ದೂರ ಮಾಡುತ್ತದೆ. ಸ್ನೇಹಿತರೆ, ಗಮನದಿಂದ ನೋಡಿ. ಈ 8 ಆಗಸ್ಟ್ ಬೆಳಿಗ್ಗೆ 8:39 ನಂತರ ಮತ್ತು ಸ್ನೇಹಿತರೆ 9 ಆಗಸ್ಟ್ ಸಂಜೆ 6 ಗಂಟೆಯವರೆಗೆ ಈ 2 ದಿನಗಳು ಸುವರ್ಣ ದಿನಗಳಾಗಿವೆ. ಅವು ನಿಮ್ಮ ಜೀವನದ ಇತಿಹಾಸ ಬರೆಯುತ್ತವೆ. ಈ 2 ದಿನಗಳ ಒಳಗೆ ನಿಮ್ಮ ಜೀವನದಲ್ಲಿ ಮಹಾ ಬದಲಾವಣೆ ನಡೆಯಲಿದೆ.
ಅಂತಹ ಸುಖ ಮತ್ತು ಅಂತಹ ಕರ್ಮದ ಫಲ ಸಿಗುತ್ತದೆ. ಅದನ್ನು ನೀವು ಜೀವನ ಪೂರ್ತಿ ಮರೆಯಲು ಸಾಧ್ಯವಿಲ್ಲ. ಆದ್ದರಿಂದ ಸ್ನೇಹಿತರೆ, ಇಂದಿನ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ನೋಡಿ. ಸ್ವಲ್ಪವೂ ನೀವು ಈ ವಿಡಿಯೋವನ್ನು ಸ್ಕಿಪ್ ಮಾಡಿದರೆ ಜೀವನ ಪೂರ್ತಿ ಪಶ್ಚಾತ್ತಾಪ ಪಡುತ್ತೀರಿ. ಸ್ನೇಹಿತರೆ, ಇನ್ನೊಂದು ವಿಷಯ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿ ಅವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ನಿಮ್ಮ ಸಮಸ್ಯೆ ಎಂದರೆ ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರುಕಾಟ, ವಶೀಕರಣ ಮುಂತಾದ ಸಮಸ್ಯೆಗಳನ್ನು ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ನಿಮಗೆ ಈಗ ಸುವರ್ಣ ಅವಕಾಶ. ಸ್ನೇಹಿತರೆ, ಏಕೆಂದರೆ ಈ 3 ಅಸಂಭವ ಪವಾಡಗಳು ನಿಮ್ಮ ಜೀವನವನ್ನು ರಾತ್ರೋರಾತ್ರಿ ಬದಲಾಯಿಸುತ್ತವೆ. ಈಗ ನೀವು ಇಂದಿನದಲ್ಲ, ಬದಲಿಗೆ ಹಲವು ವರ್ಷಗಳಿಂದ ಕಾಯುತ್ತಿದ್ದ ಸಮಯ ಬಂದಿದೆ. ಈಗ ತಾಯಿ ಲಕ್ಷ್ಮಿ ಮತ್ತು ಶನಿದೇವನ ಕೃಪೆ ಸುರಿಯಲಿದೆ. ಗ್ರಹಗಳ ಚಲನೆಯ ಪ್ರಕಾರ ಶನಿ, ಶುಕ್ರ ಮತ್ತು ಮಂಗಳನ ಮಹಾಸಂಗಮವು ನಿಮ್ಮ ಸ್ನೇಹಿತರೆ ಕುಂಡಲಿಯಲ್ಲಿ ರೂಪುಗೊಂಡಿದೆ. ಅದು ನಿಮ್ಮ ಕರ್ಮಸ್ಥಾನ ಮತ್ತು ಧನಭಾವವನ್ನು ಒಟ್ಟಿಗೆ ಜಾಗೃತಗೊಳಿಸುತ್ತಿದೆ. ಶನಿ ಮತ್ತು ಶುಕ್ರನ ಯುತಿಯಿಂದ ನಿರ್ಮಿತವಾದ ಈ ಪ್ರಬಲ ರಾಜಯೋಗ ನಿಮ್ಮ ಜೀವನದಲ್ಲಿ ಅಪಾರ ಧನ ಸಂಪತ್ತಿನ ಯೋಗವನ್ನು ಮಾಡುತ್ತಿದೆ. ಶನಿ ದೇವ ನ್ಯಾಯದ ದೇವರು ಮತ್ತು ಶುಕ್ರ ಧನ, ವೈಭವ, ವಿಲಾಸ ಮತ್ತು ಸ್ನೇಹಿತರೆ ಭೌತಿಕ ಸುಖಗಳ ಕಾರಕ. ಈ 2 ಗ್ರಹಗಳು ಒಟ್ಟಿಗೆ ಬಲಶಾಲಿಯಾದಾಗ ವ್ಯಕ್ತಿಯ ಜೀವನದಿಂದ ಬಡತನ ನಾಶವಾಗುವುದು ನಿಶ್ಚಿತ. ನಿಮ್ಮ ಕುಂಡಲಿಯಲ್ಲಿ ಅತಿ ದೊಡ್ಡ ಗುಪ್ತ ರಹಸ್ಯ ಬಹಿರಂಗವಾಗಲಿದೆ. ಅದು ನಿಮ್ಮ ಹತ್ತಿರದ ಯಾರೋ ಒಬ್ಬರು ಹಿಂದೆ ನಿಮ್ಮ ಹೆಸರಿನಲ್ಲಿ ಗುಪ್ತ ಪಿತೂರಿ ಮಾಡಿದ್ದರು. ನಿಮ್ಮ ಸ್ನೇಹಿತರೆ ಧನ ಮತ್ತು ಪ್ರಗತಿಯನ್ನು ಕಟ್ಟಲು ಕೆಲವು ನಕಾರಾತ್ಮಕ ಶಕ್ತಿಗಳ ಸಹಾಯ ಪಡೆದಿದ್ದರು. ಅದರಿಂದಾಗಿ ನಿಮ್ಮ ಪ್ರತಿ ಕೆಲಸವು ಕೊನೆಯ ಕ್ಷಣದಲ್ಲಿ ಹಾಳಾಗುತ್ತಿತ್ತು. ನೀವು ಶ್ರಮ ಪೂರ್ತಿ ಮಾಡುತ್ತಿದ್ದೀರಿ, ಆದರೆ ಫಲ ಬೇರೆಯವರು ಪಡೆಯುತ್ತಿದ್ದರು. ಈಗ ಶನಿದೇವನು ನ್ಯಾಯ ಚಕ್ರ ತಿರುಗುತ್ತಿದ್ದಂತೆ ಆ ಗುಪ್ತ ಪಿತೂರಿ ಸಂಪೂರ್ಣವಾಗಿ ಬಯಲಿಗೆ ಬರಲಿದೆ. ಆ ಗುಪ್ತ ಶತ್ರುವಿನ ನಿಜ ಸ್ವರೂಪ ನಿಮಗೆ ತಿಳಿಯುತ್ತದೆ ಮತ್ತು ಅವನಿಂದ ಹರಡಿದ ಎಲ್ಲ ನಕಾರಾತ್ಮಕ ಶಕ್ತಿಗಳು ತಾವಾಗಿಯೇ ನಾಶವಾಗುತ್ತವೆ. ಸ್ನೇಹಿತರೆ, ಶುಕ್ರ ದೇವನ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ವರ್ಷಗಳಿಂದ ಸಿಲುಕಿದ್ದ ಹಣ ಇದ್ದಕ್ಕಿದ್ದಂತೆ ವಾಪಸ್ ಸಿಗುವ ಯೋಗ ಬರುತ್ತಿದೆ. ನೀವು ಯಾರಿಗಾದರೂ ಹಣ ಸಾಲ ಕೊಟ್ಟು ಅವರು ವಾಪಸ್ ಕೊಡಲು ನಿರಾಕರಿಸಿದ್ದರೆ ಈ 48 ಗಂಟೆಗಳ ಒಳಗೆ ಆ ವ್ಯಕ್ತಿಯಿಂದಲೇ ಫೋನ್ ಬರುತ್ತದೆ ಅಥವಾ ಅವನು ನಿಮ್ಮ ಮನೆಗೆ ಬಂದು ನಿಮ್ಮ ಹಣ ವಾಪಸ್ ಕೊಡುತ್ತಾನೆ. ಈವರೆಗೆ ಗುಪ್ತವಾಗಿದ್ದ ರಹಸ್ಯ ಏನೆಂದರೆ, ನಿಮ್ಮ ಪೂರ್ವಜರಿಗೆ ಯಾವುದೋ ಗುಪ್ತ ಆಶೀರ್ವಾದ ಅಥವಾ ಯಾವುದೋ ಪೂರ್ವಿಕರ ಆಸ್ತಿಯ ವಿಷಯವು ಬಹಳ ಕಾಲದಿಂದ ವಿವಾದದಲ್ಲಿ ಸಿಲುಕಿತ್ತು. ಈಗ ಅದರ ತೀರ್ಪು ನಿಮ್ಮ ಪರವಾಗಿ ಬರಲಿದೆ. ಸ್ನೇಹಿತರೆ, ನಿಮಗೆ ನಿಮ್ಮ ಆಸ್ತಿಗೆ ಸಂಬಂಧಿಸಿದ ಅಂತಹ ಗುಪ್ತ ಮಾರ್ಗ ತೆರೆಯುತ್ತದೆ. ಆದ್ದರಿಂದ ನಿಮ್ಮ ರಾತ್ರಿಯ ನಿದ್ರೆಯೇ ಹೋಗುತ್ತದೆ ಮತ್ತು ನೀವು ಸಂತೋಷದಿಂದ ಕುಣಿಯುತ್ತೀರಿ. ಮಂಗಳ ದೇವ ಅವರು ಪರಾಕ್ರಮ ಮತ್ತು ಭೂಮಿಯ ಕಾರಕ. ಅವರು ನಿಮ್ಮ ಕುಂಡಲಿಯಲ್ಲಿ ಶನಿ ದೇವನ ಜೊತೆ ಸೇರಿ ಅಂತಹ ಅಂಗಾರಕ ಮತ್ತು ಪರಾಕ್ರಮಿ ಸಮತೋಲನ ಮಾಡುತ್ತಿದ್ದಾರೆ. ಅದು ನಿಮ್ಮ ಶತ್ರುಗಳನ್ನು ಮಂಡಿಯೂರಿಸುವಂತೆ ಮಾಡುತ್ತದೆ. ನಿಮ್ಮ ಹಿಂದೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿದ್ದ ಮತ್ತು ನಿಮ್ಮನ್ನು ತಗ್ಗಿಸಲು ಪ್ರಯತ್ನಿಸುತ್ತಿದ್ದ ಎಲ್ಲ ಗುಪ್ತ ಶತ್ರುಗಳು ಈಗ ತಾವೇ ತಮ್ಮದೇ ಕುತಂತ್ರದಲ್ಲಿ ಸಿಲುಕಿ ನಾಶವಾಗುತ್ತಾರೆ. ಮಂಗಳನು ಈ ಪ್ರಭಾವ ನಿಮಗೆ ಅಭೂತಪೂರ್ವ ಧೈರ್ಯ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ನೀಡುತ್ತದೆ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಅಲ್ಲಿ ನಿಮಗೆ ಕೇವಲ ಯಶಸ್ಸೇ ಸಿಗುತ್ತದೆ. ವ್ಯಾಪಾರ ಕ್ಷೇತ್ರದಲ್ಲಿ ನಿಮಗೆ ಅಂತಹ ಗುಪ್ತ ವ್ಯವಹಾರ ಸಿಗಬಹುದು, ಅದನ್ನು ನೀವು ಕಲ್ಪನೆಯೂ ಮಾಡಿರುವುದಿಲ್ಲ. ನೀವು ನೌಕರಿ ಮಾಡುತ್ತಿದ್ದರೆ ಸ್ನೇಹಿತರೆ, ಈವರೆಗೆ ನಿಮ್ಮ ಕೆಲಸವನ್ನು ನಿರ್ಲಕ್ಷಿಸುತ್ತಿದ್ದ ಅಧಿಕಾರಿಗಳು ಇದ್ದಕ್ಕಿದ್ದಂತೆ ನಿಮ್ಮ ಪ್ರತಿಭೆಗೆ ಮೆಚ್ಚಿ ನಿಮಗೆ ಬಯಸಿದ ಬಡ್ತಿ ಮತ್ತು ಸ್ನೇಹಿತರೆ ವೇತನ ಹೆಚ್ಚಳದ ಶುಭ ಸುದ್ದಿ ಸಿಗುತ್ತದೆ. ಶನಿ ಮತ್ತು ಶುಕ್ರನು ಈ ಅದ್ಭುತ ಹೊಂದಾಣಿಕೆ ನಿಮ್ಮ ದಾಂಪತ್ಯ ಜೀವನ ಮತ್ತು ಪ್ರೇಮ ಸಂಬಂಧಗಳಲ್ಲಿ ಕೂಡ ಹೊಸ ತಿರುವು ತರಲಿದೆ. ನಿಮ್ಮ ಸಂಬಂಧಗಳಲ್ಲಿ ಇದ್ದ ಕಹಿ ಮತ್ತು ದೂರುಗಳು ರಾಹುವಿನ ಪ್ರಭಾವ ಮುಗಿಯುತ್ತಿದ್ದಂತೆ ಮಾಯವಾಗುತ್ತದೆ. ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳ ಆಯೋಜನೆ ನಡೆಯುತ್ತದೆ ಮತ್ತು ಸಂತೋಷದ ವಾತಾವರಣ ಇರುತ್ತದೆ. ಮಕ್ಕಳನ್ನು ಬಯಸುತ್ತಿದ್ದವರಿಗೆ ಈ ಸಮಯದಲ್ಲಿ ತುಂಬಾ ದೊಡ್ಡ ಶುಭ ಸುದ್ದಿ ಕೇಳಲು ಸಿಗಬಹುದು. ತಾಯಿ ಲಕ್ಷ್ಮಿಯ ಆಗಮನ ನಿಮ್ಮ ಮನೆಯಲ್ಲಿ ಖಜಾನೆಯ ದಾರಿ ತೆರೆಯಲಿದೆ. ಇದ್ದಕ್ಕಿದ್ದಂತೆ ಧನ ಪ್ರಾಪ್ತಿಯ ಅಂತಹ ಮಾರ್ಗಗಳು ತೆರೆಯುತ್ತವೆ. ಅವು ನಿಮ್ಮನ್ನು ಯಾವಾಗಲೂ ಆರ್ಥಿಕ ಸಂಕಷ್ಟದಿಂದ ಮುಕ್ತಗೊಳಿಸುತ್ತವೆ. ಈ ಸಮಯದಲ್ಲಿ ಸ್ನೇಹಿತರೆ, ನಿಮಗೆ ಒಂದು ವಿಶೇಷ ಎಚ್ಚರಿಕೆಯೂ ಇರಬೇಕು. ಅದೃಷ್ಟ ಇಷ್ಟು ದೊಡ್ಡ ತಿರುವು ಪಡೆಯುತ್ತಿರುವಾಗ
ಸ್ನೇಹಿತರೆ, ನಿಮ್ಮ ಯೋಜನೆಯನ್ನು ಯಾವುದೇ ಹೊರಗಿನ ವ್ಯಕ್ತಿಯೊಂದಿಗೆ ಹಂಚಿಕೊಳ್ಳಬೇಡಿ. ಏಕೆಂದರೆ ಈ 48 ಗಂಟೆಗಳ ಸಮಯದಲ್ಲಿ ನೀವು ನಿಮ್ಮ ಯೋಚನೆಯನ್ನು ಸಂಪೂರ್ಣವಾಗಿ ಸಕಾರಾತ್ಮಕವಾಗಿ ಇಟ್ಟುಕೊಳ್ಳಬೇಕು. ಏಕೆಂದರೆ ನಿಮ್ಮ ಬಾಯಿಂದ ಹೊರಬರುವ ಪ್ರತಿಯೊಂದು ಮಾತು ಮತ್ತು ನಿಮ್ಮ ಪ್ರತಿಯೊಂದು ಯೋಚನೆ ಈ ಬ್ರಹ್ಮಾಂಡದಲ್ಲಿ ಪ್ರತಿಧ್ವನಿಸುತ್ತದೆ ಮತ್ತು ಅದೇ ನಿಮ್ಮ ಜೀವನದಲ್ಲಿ ನಡೆಯಲಿದೆ. ಸ್ನೇಹಿತರೆ, ಈ ಸಮಯವನ್ನು ಸರಿಯಾಗಿ ಬಳಸಿಕೊಂಡು ಮತ್ತು ಹೇಳಲಿರುವ ಮಹಾ ಉಪಾಯವನ್ನು ಪೂರ್ಣ ಶ್ರದ್ಧೆಯಿಂದ ಮಾಡಿದರೆ ನಿಮ್ಮ ಜೀವನದ ಬಡತನವು ಸದಾ ಸ್ನೇಹಿತರೆ ಶಾಶ್ವತವಾಗಿ ದೂರವಾಗುತ್ತದೆ. ಶನಿದೇವನ ಅಪಾರ ಕೃಪೆಯಿಂದ ನಿಮ್ಮ ಜೀವನದ ಎಲ್ಲ ಕಷ್ಟಗಳು ದೂರವಾಗುತ್ತವೆ ಮತ್ತು ತಾಯಿ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾರೆ. ಕಲಿಯುಗದ ಈ ಕಾಲದಲ್ಲಿ ಇಂತಹ ಅಪರೂಪದ ಸಂಯೋಗ ಯಾರದೋ ಒಬ್ಬರ ಕುಂಡಲಿಯಲ್ಲಿ ಮಾತ್ರ ರೂಪುಗೊಳ್ಳುತ್ತದೆ ಮತ್ತು ನಿಮ್ಮ ರಾಶಿಗೆ ಈ ಸಮಯವು ಸುವರ್ಣ ಕಾಲದ ಸ್ನೇಹಿತರಂತೆ ಸಿದ್ಧವಾಗಲಿದೆ. ಈಗ ನಿಮಗೆ ಹೆದರುವ ಅಥವಾ ಗಾಬರಿ ಪಡುವ ಅವಶ್ಯಕತೆಯೇ ಇಲ್ಲ, ಏಕೆಂದರೆ ನಿಮ್ಮ ರಕ್ಷಕನೇ ಸ್ವತಃ ಬ್ರಹ್ಮಾಂಡದ ಸ್ವಾಮಿಯಾಗಿದ್ದಾರೆ. ನಾವು ನಿಮ್ಮೆಲ್ಲರ ಮಾಹಿತಿಗಾಗಿ ಹೇಳುತ್ತೇವೆ. ಈಗ ನಾವು ಆ ಅಪರೂಪದ ಮತ್ತು ಮಹಾ ಸ್ನೇಹಿತರೆ ಭಯಾನಕ ಯೋಗದ ಬಗ್ಗೆ ಮಾತನಾಡೋಣ. ಅದು ಮಂಗಳ ಮತ್ತು ಶನಿ ಶುಕ್ರನ ಚಲನೆಯಿಂದ ನಿಮ್ಮ ಜನ್ಮ ಕುಂಡಲಿಯಲ್ಲಿ ಸಂಪೂರ್ಣವಾಗಿ ಸಕ್ರಿಯವಾಗಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಂಗಳನ ಪರಾಕ್ರಮ, ಶನಿಯ ನ್ಯಾಯ ಮತ್ತು ಶುಕ್ರನ ವೈಭವ ಒಂದೇ ರಾಶಿಯ ಜೀವನ ಚಕ್ರದಲ್ಲಿ ಪ್ರವೇಶಿಸಿದರೆ ಅಲ್ಲಿ ಕೇವಲ ಪವಾಡವೇ ನಡೆಯುತ್ತದೆ. ನಿಮ್ಮ ಕುಂಡಲಿಯ ಕರ್ಮ ಮತ್ತು ಭಾಗ್ಯ ಭಾವದಲ್ಲಿ ರೂಪುಗೊಳ್ಳುತ್ತಿದೆ. ಈ ಅಪರೂಪದ ಮಹಾ ಸಂಯೋಗವು ನಿಮ್ಮ ಜೀವನದ ದಿಕ್ಕು ಮತ್ತು ದಶೆ ಎರಡನ್ನೂ ಸಂಪೂರ್ಣವಾಗಿ ಬದಲಾಯಿಸಿ ಬಿಡುತ್ತದೆ. ಕಳೆದ ಹಲವು ವರ್ಷಗಳಿಂದ ನೀವು ಒಂದೊಂದು ಕೆಲಸಕ್ಕಾಗಿ ಹಾತೊರೆಯುತ್ತಿದ್ದೀರಿ. ನೀವು ಅನುಭವಿಸುತ್ತಿದ್ದ ಮಾನಸಿಕ ಒತ್ತಡ ಮತ್ತು ಖಿನ್ನತೆ ಎಲ್ಲವೂ ಈ ಮಹಾ ಬದಲಾವಣೆ ಅಲೆಯಲ್ಲಿ ಕೊಚ್ಚಿ ಹೋಗುತ್ತವೆ. ನಿಮ್ಮ ಜೀವನದಲ್ಲಿ 4 ದೊಡ್ಡ ಸಂತೋಷದ ಸುದ್ದಿಗಳು ಬರಲಿವೆ. ಅದರಲ್ಲಿ ಮೊದಲ ಸುದ್ದಿ ನಿಮ್ಮ ವೃತ್ತಿ ಮತ್ತು ಕಾರ್ಯಕ್ಷೇತ್ರಕ್ಕೆ ಸಂಬಂಧಿಸಿದೆ. ನೀವು ನಿರುದ್ಯೋಗಿಯಾಗಿದ್ದರೆ ಅಥವಾ ಸ್ನೇಹಿತರೆ ಸಾಕಷ್ಟು ಸಮಯದಿಂದ ಒಳ್ಳೆಯ ಕೆಲಸದ ಹುಡುಕಾಟದಲ್ಲಿ ಅಲೆದಾಡುತ್ತಿದ್ದರೆ, ಈ 24 ರಿಂದ 48 ಗಂಟೆಗಳ ಒಳಗೆ ನಿಮಗೆ ಯಾವುದಾದರೂ ದೊಡ್ಡ ಸಂಸ್ಥೆ ಅಥವಾ ಕಂಪನಿಯಿಂದ ಕರೆ ಬರಬಹುದು. ಈ ಅವಕಾಶ ಸಾಮಾನ್ಯವಲ್ಲ, ಬದಲಿಗೆ ಇದರಲ್ಲಿ ನಿಮ್ಮ ಭವಿಷ್ಯವು ಸಂಪೂರ್ಣವಾಗಿ ಸುರಕ್ಷಿತವಾಗುತ್ತದೆ. ಈಗಾಗಲೇ ಕೆಲಸದಲ್ಲಿರುವವರ ಮೇಲಿದ್ದ ಕೆಲಸದ ಒತ್ತಡ ಮುಗಿದು ಹೋಗುತ್ತದೆ ಮತ್ತು ನಿಮ್ಮ ಸೀನಿಯರ್ಗಳು ನಿಮ್ಮ ಕೆಲಸವನ್ನು ಸಂಪೂರ್ಣವಾಗಿ ಹೊಗಳುತ್ತಾರೆ. ನಿಮಗೆ ಇದ್ದಕ್ಕಿದ್ದಂತೆ ಯಾವುದಾದರೂ ದೊಡ್ಡ ಹುದ್ದೆ ಅಥವಾ ಜವಾಬ್ದಾರಿ ಕೊಡಬಹುದು. ಅದರಿಂದ ಸಮಾಜದಲ್ಲಿ ನಿಮ್ಮ ಗೌರವವು ಹಲವು ಪಟ್ಟು ಹೆಚ್ಚಾಗುತ್ತದೆ. ಎರಡನೇ ದೊಡ್ಡ ಸುದ್ದಿ ನಿಮ್ಮ ಹಣ ಮತ್ತು ಆರ್ಥಿಕ ಸ್ಥಿತಿಗೆ ಸಂಬಂಧಿಸಿದೆ. ತಾಯಿ ಲಕ್ಷ್ಮಿ ವಿಶೇಷ ಕೃಪೆಯಿಂದ ನಿಮ್ಮ ಮನೆಗೆ ಇದ್ದಕ್ಕಿದ್ದಂತೆ ಹಣದ ಆಗಮನವಾಗುತ್ತದೆ ಅಥವಾ ಹಣವು ಯಾವುದಾದರೂ ಗುಪ್ತ ಮೂಲ, ಲಾಟರಿ, ಪೂರ್ವಿಕರ ಆಸ್ತಿ, ಶೇರ್ ಮಾರ್ಕೆಟ್ ಅಥವಾ ಯಾವುದಾದರೂ ಹಳೆಯ ನಿಂತು ಹೋದ ವ್ಯಾಪಾರಿಕ ವ್ಯವಹಾರದ ಮೂಲಕ ಬರಬಹುದು. ಬಡತನ ಮತ್ತು ದರಿದ್ರತೆ ನಿಮ್ಮ ಮನೆಯ ಬಾಗಿಲಲ್ಲಿ ವರ್ಷಗಳಿಂದ ಡೇರೆ ಹಾಕಿದ್ದವು. ಅದನ್ನು ಈಗ ಸ್ನೇಹಿತರೆ ಸ್ವತಃ ತಾಯಿ ಲಕ್ಷ್ಮಿ ಹೊರಗಿನ ದಾರಿ ತೋರಿಸಿದ್ದಾರೆ. ನಿಮ್ಮ ಖಜಾನೆ ಈವರೆಗೆ ಖಾಲಿ ಇರುತ್ತಿತ್ತು, ಅದು ಧನ ಧಾನ್ಯದಿಂದ ತುಂಬುತ್ತದೆ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿ ಅಷ್ಟು ಬಲವಾಗುತ್ತದೆ. ನೀವು ನಿಮ್ಮ ಮುಂದಿನ ಪೀಳಿಗೆಗೂ ಆಸ್ತಿಯನ್ನು ಉಳಿಸಬಹುದು. ಮೂರನೇ ಅತಿ ದೊಡ್ಡ ಸುದ್ದಿ ನಿಮ್ಮ ಕುಟುಂಬ ಮತ್ತು ಆರೋಗ್ಯದ ವಿಷಯದಿಂದ ಬರುತ್ತಿದೆ. ನಿಮ್ಮ ಮನೆಯಲ್ಲಿ ಯಾರಾದರೂ ದೀರ್ಘಕಾಲದಿಂದ ಗಂಭೀರ ಅನಾರೋಗ್ಯ ಅಥವಾ ದೈಹಿಕ ಕಷ್ಟದಿಂದ ಬಳಲುತ್ತಿದ್ದರೆ, ಗ್ರಹಗಳ ಈ ಶುಭ ಸ್ಥಿತಿಯಿಂದ ಅವರ ಆರೋಗ್ಯದಲ್ಲಿ ಪವಾಡದಂತಹ ಸುಧಾರಣೆ ಕಾಣಿಸುತ್ತದೆ. ಮನೆಯ ವಾತಾವರಣವು ಯಾವಾಗಲೂ ಕ್ಲೇಶ, ಒತ್ತಡ ಮತ್ತು ಪರಸ್ಪರ ಭಿನ್ನಾಭಿಪ್ರಾಯಗಳಿಂದ ತುಂಬಿರುತ್ತದೆ. ಅಲ್ಲಿ ಈಗ ಶಾಂತಿ ಮತ್ತು ಪ್ರೀತಿಯ ವಾತಾವರಣ ಸ್ಥಾಪನೆಯಾಗುತ್ತದೆ. ಕುಟುಂಬದ ಸದಸ್ಯರ ನಡುವೆ ಆತ್ಮೀಯತೆ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಮನೆಯಲ್ಲಿ ಯಾವುದಾದರೂ ದೊಡ್ಡ ಮಂಗಳಕರ ಅಥವಾ ಧಾರ್ಮಿಕ ಕಾರ್ಯ ನಡೆಯುವ ಯೋಗವಿದೆ. ನಾಲ್ಕನೇ ಸಂತೋಷದ ಸುದ್ದಿ ನಿಮ್ಮ ಶತ್ರುಗಳು ಮತ್ತು ವಿರೋಧಿಗಳು ಸೋಲುವ ಬಗ್ಗೆ. ನಾಲ್ಕನೇ ಸಂತೋಷದ ಸುದ್ದಿ ನಿಮ್ಮ ಶತ್ರುಗಳು ಮತ್ತು ವಿರೋಧಿಗಳ ಸೋಲುವ ಬಗ್ಗೆ. ನಿಮ್ಮ ರಾತ್ರಿ ಹಗಲು ನಿಮ್ಮ ನಾಶದ ಕನಸು ಕಾಣುತ್ತಿದ್ದ ಶತ್ರುಗಳು ನಿಮ್ಮ ಬೆನ್ನ ಹಿಂದೆ ಸ್ನೇಹಿತರೆ ಚೂರಿ ಹಾಕುವ ಕೆಲಸ ಮಾಡುತ್ತಿದ್ದವರು ಈಗ ಅವರು ತಾವೇ ಹಾಕಿದ ಬಲೆಗೆ ಸಿಲುಕುತ್ತಾರೆ. ಸ್ವತಃ ಶನಿದೇವನ ದಂಡಚಕ್ರ ಅವರ ಮುಂದೆ ಬರುವ ಧೈರ್ಯವನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಅವರು ನಿಮ್ಮನ್ನು ನೋಡಿ ಹೆದರುತ್ತಾರೆ ಮತ್ತು ನಿಮ್ಮ ಕೂದಲನ್ನು ಅಲುಗಾಡಿಸಲು ಸಾಧ್ಯವಾಗುವುದಿಲ್ಲ. ನಿಮ್ಮ ಯಶಸ್ಸನ್ನು ನೋಡಿ ಅವರ ತಲೆ ತಗ್ಗುತ್ತದೆ ಮತ್ತು ಅವರು ಸ್ವತಃ ನಿಮ್ಮೊಂದಿಗೆ ಸಂಧಿ ಮಾಡಿಕೊಳ್ಳಲು ಒತ್ತಾಯವಾಗುತ್ತಾರೆ.
ಅಂದರೆ ನಿಮ್ಮೊಂದಿಗೆ ಕೈ ಜೋಡಿಸಲು ಒತ್ತಾಯವಾಗುತ್ತಾರೆ. ಈಗ ಜ್ಯೋತಿಷ್ಯದ ಈ ಅತಿ ಗುಪ್ತ ರಹಸ್ಯ ಮತ್ತು ವಿಷಯವನ್ನು ತಿಳಿದುಕೊಳ್ಳಿ. ಅದು ನಿಮ್ಮ ಕುಂಡಲಿಯಲ್ಲಿ ಇಷ್ಟು ವರ್ಷಗಳಿಂದ ಅಡಗಿತ್ತು. ನಿಮ್ಮ ರಾಶಿ ಚಕ್ರದಲ್ಲಿ ರಾಹು ಮತ್ತು ಕೇತುವಿನ ದೊಡ್ಡ ಸ್ನೇಹಿತರೆ ಕಾಲಸರ್ಪ ಮತ್ತು ಪಿತೃದೋಷದ ಪ್ರಭಾವ ನಡೆಯುತ್ತಿತ್ತು. ಅದು ನಿಮ್ಮ ಬೆಳವಣಿಗೆ, ನಿಮ್ಮ ವಿವೇಕ ಮತ್ತು ನಿಮ್ಮ ಅದೃಷ್ಟವನ್ನು ಸಂಪೂರ್ಣವಾಗಿ ಕಟ್ಟಿಹಾಕಿತ್ತು. ನೀವು ಎಷ್ಟು ಒಳ್ಳೆಯ ಕೆಲಸ ಮಾಡಿದರೂ ಜನರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿದ್ದರು. ನೀವು ಯಾರದ್ದಾದರೂ ಒಳ್ಳೆಯದನ್ನು ಬಯಸಿದರೆ ಪ್ರತಿಯಾಗಿ ನಿಮಗೆ ಮೋಸವೇ ಸಿಗುತ್ತಿತ್ತು. ಸ್ನೇಹಿತರೆ, ಈಗ ಶನಿ ದೇವನ ನೇರ ದೃಷ್ಟಿ ಮತ್ತು ಶುಕ್ರನ ಶುಭ ಪ್ರಭಾವದಿಂದ ಈ ಎಲ್ಲ ದೋಷಗಳು ಒಂದೊಂದಾಗಿ ಒಂದು ಹೊಡೆತದಲ್ಲಿ ದೂರವಾಗುತ್ತವೆ. ನಿಮ್ಮ ಜೀವನದ ಸ್ನೇಹಿತರೆ, ಆ ಕಪ್ಪು ಅಧ್ಯಾಯವು ಈಗ ಶಾಶ್ವತವಾಗಿ ಮುಗಿದು ಹೋಗಿದೆ ಮತ್ತು ಒಂದು ಹೊಸ ಸುವರ್ಣಯುಗ ಪ್ರಾರಂಭವಾಗಿದೆ. ಈ ಶುಭ 2 ದಿನಗಳಲ್ಲಿ, ಅಂದರೆ 8 ಆಗಸ್ಟ್ ಬೆಳಗ್ಗೆ 8:30ರಿಂದ 9 ಆಗಸ್ಟ್ ಸಂಜೆ 6ರವರೆಗೆ ಸ್ವತಃ ವಿಧಾತನೇ ನಿರ್ಮಿಸಿದ ಈ ಸಮಯದ ಪೂರ್ಣ ಯೋಜನೆಯನ್ನು ನೀವು ಪಡೆಯಬೇಕು. ಈ ಸಮಯದಲ್ಲಿ ನೀವು ಯಾವುದೇ ರೀತಿಯ ನಕಾರಾತ್ಮಕ ಯೋಚನೆ ಅಥವಾ ನಕಾರಾತ್ಮಕ ಜನರಿಂದ ಸಂಪೂರ್ಣವಾಗಿ ದೂರವಿರಬೇಕು. ನಿಮ್ಮ ಮನಸ್ಸಿನಲ್ಲಿ ಕೇವಲ ಯಶಸ್ಸು, ಸಮೃದ್ಧಿ ಮತ್ತು ಸಂತೋಷದ ಯೋಚನೆಗಳನ್ನು ಮಾತ್ರ ಇಟ್ಟುಕೊಳ್ಳಬೇಕು. ನೆನಪಿಡಿ, ಈ 48 ಗಂಟೆಗಳು ನಿಮ್ಮ ಜೀವನದ ಅತ್ಯಂತ ಅಮೂಲ್ಯವಾದ ಗಂಟೆಗಳು. ಅದರಲ್ಲಿ ನಿಮ್ಮ ಅದೃಷ್ಟವೇ ಸ್ವತಃ ತನ್ನ ಕೈಗಳಿಂದ ನಿಮ್ಮ ಹೊಸ ಅದೃಷ್ಟವನ್ನು ಬರೆಯುತ್ತಿದೆ. ಈಗ ಮಹಾ ಉಪಾಯ ಮತ್ತು ದೈವಿಕ ಮಂತ್ರದ ಬಗ್ಗೆ. ಅದು ನಿಮ್ಮ ಜೀವನದ ಎಲ್ಲ ದುಃಖಗಳನ್ನು ದೂರ ಮಾಡಿ ನಿಮ್ಮ ಮನೆಯಲ್ಲಿ ಕುಬೇರನ ಖಜಾನೆಯನ್ನು ತುಂಬುತ್ತದೆ. ಶನಿ ದೇವ ಮತ್ತು ತಾಯಿ ಲಕ್ಷ್ಮಿಯನ್ನು ಒಟ್ಟಿಗೆ ಮೆಚ್ಚಿಸುವ ಈ ಅಚಾನಕ್ ಉಪಾಯವನ್ನು ನೀವು ಈ ಶುಭ ಸಮಯದಲ್ಲಿಯೇ ಮಾಡಬೇಕು. ಗಮನವಿಟ್ಟು ಕೇಳಿ. ನೀವು ಶನಿವಾರದ ದಿನ ಸೂರ್ಯಾಸ್ತದ ಸಮಯದಲ್ಲಿ ಅಥವಾ ಬೆಳಿಗ್ಗೆ ಒಂದು ರೊಟ್ಟಿ ಮಾಡಬೇಕು. ಆ ರೊಟ್ಟಿಗೆ ಸ್ನೇಹಿತರೆ ಸ್ವಲ್ಪ ಸಾಸಿವೆ ಎಣ್ಣೆ ಮತ್ತು ಬೆಲ್ಲವನ್ನು ಹಚ್ಚಬೇಕು. ಇದಾದ ನಂತರ ಶನಿ ದೇವನ ಧ್ಯಾನ ಮಾಡುತ್ತಾ ಮತ್ತು ತಾಯಿ ಲಕ್ಷ್ಮಿಯನ್ನು ಸ್ಮರಿಸುತ್ತಾ ಈ ರೊಟ್ಟಿಯನ್ನು ಯಾವುದಾದರೂ ಕಪ್ಪು ಅಥವಾ ಸ್ನೇಹಿತರೆ ಕಂದು ನಾಯಿಗೆ ನಿಮ್ಮ ಕೈಗಳಿಂದ ತಿನ್ನಿಸಬೇಕು. ಕಪ್ಪು ನಾಯಿ ಸಿಕ್ಕರೆ ಅದು ಅತ್ಯುತ್ತಮ. ರೊಟ್ಟಿ ತಿನ್ನಿಸುವ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಈ ಬೇಡಿಕೆಯನ್ನು ಇಡಬೇಕು. ನಿಮ್ಮ ಜೀವನದ ಎಲ್ಲ ಕಷ್ಟಗಳು, ಬಡತನ, ರಾಹು ಶನಿಯ ದುಷ್ಟಭಾವ ದೂರವಾಗಲಿ. ರೊಟ್ಟಿ ತಿನ್ನಿಸಿದ ತಕ್ಷಣ ನೀವು ಒಂದು ಕಡೆ ಶಾಂತವಾಗಿ ಕುಳಿತುಕೊಳ್ಳಿ. ಮನಸ್ಸಿನಲ್ಲೇ ಶನಿ ದೇವನ ಈ ಸಿದ್ಧಿ ಪೌರಾಣಿಕ ಮಂತ್ರವನ್ನು ಕನಿಷ್ಠ 11 ಅಥವಾ 21 ಬಾರಿ ಜಪಿಸಬೇಕು. ಮಂತ್ರವು ಈ ರೀತಿ ಇದೆ, ಗಮನವಿಟ್ಟು ಕೇಳಿ. ಓಂ ಶಂ ಶನೇಶ್ವರಾಯ ನಮಃ. ಹೌದು ಸ್ನೇಹಿತರೆ, ಮಂತ್ರವು ತುಂಬಾ ಸರಳವಾಗಿದೆ. ಇದರ ಜೊತೆಗೆ ಸ್ನೇಹಿತರೆ, ತಾಯಿ ಲಕ್ಷ್ಮಿಯ ಕೃಪೆ ಪಡೆಯಲು ಓಂ ಮಹಾಲಕ್ಷ್ಮೀ ನಮಃ ಮಂತ್ರವನ್ನು ಜಪಿಸಬೇಕು. ನೀವು ಈ ಉಪಾಯವನ್ನು ಪೂರ್ಣ ಶ್ರದ್ಧೆ, ನಿಷ್ಠೆ ಮತ್ತು ನಂಬಿಕೆಯಿಂದ ಮಾಡಿದರೆ ನಿಮ್ಮ ಜೀವನದಲ್ಲಿ ಹೇಗೆ ಬಿರುಗಾಳಿಯಂತೆ ನಕಾರಾತ್ಮಕತೆ ಹೊರಗೆ ಹೋಗುತ್ತದೆ ಮತ್ತು ಸಂತೋಷದ ಮಹಾಸಾಗರವು ನಿಮ್ಮ ಜೀವನಕ್ಕೆ ಪ್ರವೇಶಿಸುತ್ತಿದೆ ಎಂಬುದನ್ನು ನೀವು ನೋಡುತ್ತೀರಿ. ಈ ಉಪಾಯವು ಅಷ್ಟು ಶಕ್ತಿಶಾಲಿಯಾಗಿದೆ. ಕಲಿಯುಗದಲ್ಲಿ ಇದರ ಫಲ ಎಂದಿಗೂ ವಿಫಲವಾಗುವುದಿಲ್ಲ. ಸ್ನೇಹಿತರೆ, ಸ್ವತಃ ವಿಧಾತನೇ ನಿಮಗಾಗಿ ಈ ಬಾಗಿಲನ್ನು ತೆರೆದಿದ್ದಾರೆ. ಈ ಅವಕಾಶವನ್ನು ಕೈಯಿಂದ ಹೋಗಲು ಬಿಡಬೇಡಿ. ಇಂದಿನ ಈ ವಿಡಿಯೋ ನಿಮ್ಮ ಜೀವನದ ಅತಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಲಿದೆ. ನಿಮ್ಮ ಯೋಚನೆಯನ್ನು ಸಕಾರಾತ್ಮಕವಾಗಿಟ್ಟುಕೊಳ್ಳಿ ಮತ್ತು ಪೂರ್ಣ ಶ್ರದ್ಧೆಯಿಂದ ದೇವರ ಪಾದಗಳಿಗೆ ನಿಮ್ಮ ತಲೆ ಬಾಗಿಸಿ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಕಮೆಂಟ್ನಲ್ಲಿ ಒಮ್ಮೆ ಪೂರ್ಣ ಭಕ್ತಿ ಭಾವದಿಂದ ಜೈ ತಾಯಿ ಲಕ್ಷ್ಮಿ, ಜೈ ಶನಿದೇವ ಎಂದು ಖಂಡಿತ ಬರೆಯಿರಿ. ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು.